ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಇಬ್ಬರು ಸಖರನ್ನು ಇಟ್ಕೊಂಡು ಎರಡೆರಡು ಸಂಸಾರಗಳನ್ನು ಒಟ್ಟೊಟ್ಟಿಗೆ ನಿಭಾಯಿಸೋದಕ್ಕೆ ಹೋದ್ರೆ ಏನಾಗುತ್ತೋ ಅದೇ ಪರಿಸ್ಥಿತಿ ಈಗ ಪಾಕಿಸ್ತಾನಕ್ಕೆ ಆಗ್ತಾ ಇದೆ. ಹಳೆ ಗಂಡ ಅಮೆರಿಕಾಗೆ ತಲಾಖ್ ಕೊಟ್ಟಿಲ್ಲ, ಇನ್ನು ಚೈನಾ ಜೊತೆ ಹೊಸದಾಗ ಮಾಡ್ಕೊಂಡಿರೋ ಕೂಡಿಕೆಯನ್ನು ಬಿಡೋದಿಕ್ಕೆ ಆಗ್ತಾ ಇಲ್ಲ. ಚೈನಾ ಕಡೆಗೆ ಹೆಚ್ಚು ವಾಲಿದ್ರೆ ಅಮೆರಿಕ ಸಿಟ್ಟು ಮಾಡ್ಕೊಳ್ಳುತ್ತೆ, ಅಮೆರಿಕಾದ ಮಾತು ಹೆಚ್ಚು ಕೇಳ್ತಾ ಹೋದ್ರೆ ಚೈನಾ ಗುರ್ರನ್ನತ್ತೆ. ಇಬ್ಬಿಬ್ಬರನ್ನು ಒಟ್ಟೊಟ್ಟಿಗೆ ನಿಭಾಯಿಸೋದಕ್ಕೆ ಸಾಧ್ಯವಾಗದೆ ಹೈರಾಣ ಆಗ್ತಾ ಇರೋ ಪಾಕಿಸ್ತಾನ ಈಗ ತನ್ನ ದೇಶದ ಒಳಗೆ ಭಯೋತ್ಪಾದನೆಯ ವಿರುದ್ಧ ಕಾರ್ಯಾಚರಣೆಯೊಂದನ್ನ ಅನಿವಾರ್ಯವಾಗಿ ಶುರು ಮಾಡ್ತಾ ಇದೆ ಮತ್ತು ಅದಕ್ಕೆ ಆಪರೇಷನ್ ಇಸ್ತೆಕಾಮ್ ಅನ್ನೋ ಹೆಸರನ್ನು ಕೊಟ್ಟಿದೆ. ಈ ಕಾರ್ಯಾಚರಣೆ ಕೂಡ ಒಂಥರ ಪಾಕಿಸ್ತಾನದ ವಾರ್ಷಿಕ ಬಜೆಟ್ ಇದ್ದಂಗೆ. ವಿದೇಶಿ ಶಕ್ತಿಗಳನ್ನ ಸಂತೃಪ್ತಪಡಿಸೋದಕ್ಕೆ ದೇಶದ ಒಳಗೆ ಭಯೋತ್ಪಾದನೆಯನ್ನ ನಿಗ್ರಹಿಸುವ ನಾಟಕವನ್ನ ಪಾಕಿಸ್ತಾನ ಶುರು ಮಾಡಿದೆ ಅಂತ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ORF ವರದಿ ಹೇಳ್ತಾ ಇದೆ. ಮತ್ತೊಂದ್ ಕಡೆ ಪಾಕಿಸ್ತಾನ ಚೈನಾದ ಮಾತನ್ನ ಹೆಚ್ಚು ಕೇಳೋದಕ್ಕೆ ಹೋಗ್ತಿರೋ ಬೆನ್ನಲ್ಲೇ ಪಾಕಿಸ್ತಾನದ ಚುನಾವಣೆಗಳಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪಗಳ ಬಗ್ಗೆ ಒಂದು ಸಮಗ್ರ ತನಿಖೆ ನಡೆಸೋದಕ್ಕೆ ಅಮೆರಿಕದ ಸಂಸತ್ತು ನಿರ್ಣಯವನ್ನು ಅಂಗೀಕರಿಸಿದೆ. ಹಾಗಾದ್ರೆ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಏನು? ಜಿಯೋಪೊಲಿಟಿಕಲ್ ಡೆವಲಪ್ಮೆಂಟ್ಗಳು ಪಾಕಿಸ್ತಾನಕ್ಕೆ ಹೇಗೆ ತಲೆನೋವನ್ನು ತರಲಿವೆ, ಅದರ ಪರಿಣಾಮ ಭಾರತದ ಮೇಲೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಚೈನಾದ ಸಿಪೆಕ್ ಯೋಜನೆಗಳನ್ನ ಗುರಿಯಾಗಿಸಿಕೊಂಡು ಇತ್ತೀಚೆಗೆ ನಡೀತಿರೋ ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ ನಿಮಗೆ ಗೊತ್ತಿದೆ. ಮೊನ್ನೆ ಅಫ್ಘಾನಿಸ್ತಾನದ ಗಡಿಯಲ್ಲಿ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ಡ್ಯಾಮ್ ನಿರ್ಮಾಣ ಕಾಮಗಾರಿಯನ್ನ ನೋಡ್ಕೊಳ್ತಾ ಇದ್ದ ಚೈನಾದ ಇಂಜಿನಿಯರ್ಗಳ ಮೇಲೆ ಒಂದು ಫಿದಾಯಿನ್ ದಾಳಿ ನಡೀತು. 5 ಮಂದಿ ಆ ದಾಳಿಯಲ್ಲಿ ಸಾವಿಗೀಡಾದ್ರು. ಇದನ್ನ ಚೈನಾ ತುಂಬಾ ಸೀರಿಯಸ್ ಆಗಿ ತಗೊಳ್ತು. ಅಲ್ಲಿ ಸತ್ತವರಿಗೆ ಪರಿಹಾರದ ರೂಪದಲ್ಲಿ ಪಾಕಿಸ್ತಾನ ಒಂದು $25 ಮಿಲಿಯನ್ ಹಣವನ್ನ ಕೊಡೋದಕ್ಕೆ ಸಿದ್ಧವಾಯ್ತಾದ್ರೂ ಇಷ್ಟರಿಂದ ಚೈನಾ ಸುಮ್ಮನಾಗ್ಲಿಲ್ಲ. ಈ ದಾಳಿಯ ಹಿಂದೆ ಯಾರಿದ್ದಾರೆ ಅವರನ್ನ ಶಿಕ್ಷೆಗೆ ಒಳಪಡಿಸಿ ಭಯೋತ್ಪಾದಕರ ವಿರುದ್ಧ ಕ್ರಮ ಕೈಗೊಳ್ಳಿ, ನಮ್ಮ ನಾಗರಿಕರಿಗೆ ರಕ್ಷಣೆ ಕೊಡಿ, ಆಗೋದಿಲ್ಲ ಅನ್ನೋದಾದ್ರೆ ನಮ್ಮ ಸೇನೆ ಹಾಗೂ ಭದ್ರತಾ ಪಡೆಗಳಿಗೆ ನಿಮ್ಮ ದೇಶದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಿ, ಅದೂ ಆಗೋದಿಲ್ಲ ಅನ್ನೋದಾದ್ರೆ ನಾವು ಸಿಪೆಕ್ ಯೋಜನೆಯನ್ನ ನಿಲ್ಲಿಸ್ತೀವಿ ಅಂತ ಅಬ್ಬರಿಸ್ತು ಚೈನಾ. ಇಲ್ಲಿ ಮೊದಲ ಎರಡನ್ನು ಪಾಕಿಸ್ತಾನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಆದ್ರೆ ಸಿಪೆಕ್ ನಿಲ್ಲಿಸ್ಬಿಡ್ತೀವಿ ಅನ್ನೋ ಧಮಕಿ ಇತ್ತಲ್ಲ, ಅದು ಪಾಕಿಸ್ತಾನದ ಕಿವಿಗೆ ಕಾದು ಸೀಸಾ ಸುರ್ಕೊಂಡ ತರದ ಅನುಭವ ಕೊಡ್ತು. ಯಾಕೆಂದ್ರೆ ಈಗ ಸಿಪೆಕ್ ಅನ್ನೋದು ಇರೋದ್ರಿಂದಲೇ ಪಾಕಿಸ್ತಾನಕ್ಕೆ ಚೈನಾದ ಸಾಲಾನೋ ಭಿಕ್ಷೆನೋ ಏನೋ ಒಂದು ಸಿಗ್ತಾ ಇದೆ. ಸಿಪೆಕ್ ನಿಂತು ಬಿಟ್ರೆ ಅದು ನಿಂತು ಹೋಗುತ್ತೆ. ಅಷ್ಟೇ ಅಲ್ಲ, ಪಾಪ ಪಾಕಿಸ್ತಾನ ಚೈನಾದ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ ಅಂದ್ರೆ ಅವರಿಗೆ ಕರೆಂಟ್ ಕೊಡ್ತಾ ಇರೋದು ಚೈನಾದ ಕಂಪನಿಗಳು, ಅವರ ಮಾಧ್ಯಮಗಳನ್ನ ನಡೆಸ್ತಾ ಇರೋದು ಚೈನಾದ ಕಂಪನಿಗಳು, ಪಾಕಿಸ್ತಾನಕ್ಕೆ ಸಾಕಷ್ಟು ಆಸ್ತಿಪಾಸ್ತಿಗಳನ್ನ ಅಡ ಇಟ್ಟುಕೊಂಡು ಸಾಲ ಕೊಟ್ಟಿರೋದು ಚೈನಾದ ಬ್ಯಾಂಕುಗಳು, ಅಲ್ಲಿನ ಟೆಲಿಕಮ್ಯುನಿಕೇಶನ್ ಚೈನಾದ ಕೈಯಲ್ಲಿದೆ, ಗ್ವದಾರ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇರೋದು ಚೈನಾ, ಪಾಕಿಸ್ತಾನದ ಡ್ಯಾಮ್ಗಳನ್ನ ಜಲವಿದ್ಯುತ್ ಯೋಜನೆಗಳನ್ನ ನಿರ್ಮಾಣ ಮಾಡ್ತಾ ಇರೋದೇ ಚೈನಾದ ಕಂಪನಿಗಳು. ಹೀಗಿರುವಾಗ ಚೈನಾ ಏನಾದ್ರೂ ಟೂ ಅಂತ ಹೇಳ್ಬಿಟ್ರೆ ಪಾಕಿಸ್ತಾನದ ಬದುಕೆ ನಿಂತು ಹೋಗುತ್ತೆ. ಪಾಕಿಸ್ತಾನಕ್ಕೆ ಈಗಾಗಲೇ ಕೊಟ್ಟಿರೋ ಸಾಲ ವಾಪಸ್ಸು ಕೊಡಿ ಅಂತ ಅವ್ರು ಕೇಳೋದಕ್ಕೆ ಶುರು ಮಾಡ್ಬಿಟ್ರೆ ಪಾಕಿಸ್ತಾನ ಬಾಕಿ ಉಳಿಸ್ಕೊಂಡಿರೋ ವಿದ್ಯುತ್ ಬಿಲ್ ಪಾವತಿಗೆ ಪಟ್ಟು ಹಿಡಿದ್ರು ಕೂಡ ಅವರು ಅರ್ಧ ದೇಶನ ಮಾರ್ಕೋಬೇಕಾಗಿ ಬರುತ್ತೆ. ಸೊ ಪಾಕಿಸ್ತಾನ ಸಿಪೆಕ್ ನಿಂತು ಹೋಗ್ಲಿ ಅಂತ ಯಾವುದೇ ಕಾರಣಕ್ಕೂ ಬಯಸೋದಿಲ್ಲ. ಹೀಗಾಗಿ ನೀವು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀವಿ ಹುಜೂರ್, ನಮ್ಮನ್ನು ಮಾತ್ರ ಬಿಟ್ಟು ಹೋಗಬೇಡಿ ಅಂತ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ತು ಪಾಕಿಸ್ತಾನ. ಜೊತೆಗೆ ಇನ್ನೂ ಒಂದಷ್ಟು ಸಾಲದ ರಿಸ್ಟ್ರಕ್ಚರ್ಗೆ ಕೂಡ ಪಾಕ್ ಮನವಿಯನ್ನ ಸಲ್ಲಿಸ್ತು. ಅದಕ್ಕೆ ಪ್ರತಿಯಾಗಿ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಚೈನಾಗೆ ಪ್ರಾಮಿಸ್ ಮಾಡ್ತು. ಅದರ ಬೆನ್ನಲ್ಲೇ ಆರಂಭಗೊಂಡಿದ್ದು ಇಸ್ತೆಕಾಮ್ ಅನ್ನೋ ಕಾರ್ಯಾಚರಣೆ. ಇಸ್ತೆಕಾಮ್ ಅಂದ್ರೆ ದೀರ್ಘಕಾಲಿಕ ಸ್ಥಿರತೆ ಅಂತ ಅರ್ಥ. ಇದು ಚೈನಾದ ಸ್ನೇಹ ಸ್ಥಿರವಾಗಿರ್ಲಿ ಅಂತಲೋ, ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಸ್ಥಿರವಾಗಿ ದೀರ್ಘಕಾಲ ನಡೀಲಿ ಅಂತಲೋ, ಚೈನಾ ಕೊಡೋ ಭಿಕ್ಷೆ ಸ್ಥಿರವಾಗಿ ದೀರ್ಘಕಾಲ ಬರ್ತಾ ಇರಲಿ ಅಂತಲೂ ಗೊತ್ತಿಲ್ಲ, ಅಂತೂ ಸುಸ್ಥಿರತೆಯ ಕಾರ್ಯಾಚರಣೆಯಲ್ಲಿ ಶುರುವಾಗಿದೆ. ಇದರ ಭಾಗವಾಗಿ ಇಬ್ಬರು ಭಯೋತ್ಪಾದಕರನ್ನ ಬಲೂಚಿಸ್ತಾನದ ಭಾಗದಲ್ಲಿ ಪಾಕಿಸ್ತಾನದ ಸೇನಾಪಡೆಗಳು ಅರೆಸ್ಟ್ ಮಾಡಿವೆ. ಅವರಿಬ್ಬರು ಕೂಡ TTPಯ ಕಮಾಂಡರ್ಗಳು ಅಂತ ಹೇಳ್ತಾ ಇದ್ದಾರೆ ಮತ್ತು ಅವರನ್ನ ಕಮಾಂಡರ್ ನಸ್ರುಲ್ಲಾ, ಕಮಾಂಡರ್ ಇದ್ರಿಸ್ ಅಂತ ಗುರುತಿಸಲಾಗಿದೆ. ಈ ಪೈಕಿ ಕಮಾಂಡರ್ ನಸ್ರುಲ್ಲಾ ಅನ್ನೋನ ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಕೂಡ ಪಾಕಿಸ್ತಾನದ ಸೇನೆ ಬಿಡುಗಡೆ ಮಾಡಿದೆ. ಅವನು TTPಯಲ್ಲಿ 16 ವರ್ಷ ಕೆಲಸ ಮಾಡಿರುವುದಾಗಿ ಹೇಳಿಕೊಂಡಿದ್ದಾನೆ. ಪಕ್ಕದ ಅಫ್ಘಾನಿಸ್ತಾನದಲ್ಲಿ ಆಶ್ರಯ ತಗೋತಿದ್ದೆ, ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಕೂಡ ಅವನ ಹತ್ರ ಹೇಳಿಸಲಾಗಿದೆ. ಇನ್ನು ಬಲೂಚಿಸ್ತಾನದಲ್ಲಿ ನಡೀತಿರೋ ಲಿಬರೇಷನ್ ಹೋರಾಟ ಏನಿದೆ ಅದಕ್ಕೆ ಕೂಡ ಅಫ್ಘಾನ್ ತಾಲಿಬಾನ್ನ ಬೆಂಬಲ ಸಿಗ್ತಾ ಇದ್ದು, ಚೈನಾದ ಸಿಪೆಕ್ ಕಾಮಗಾರಿಗಳನ್ನ ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡ್ತಾ ಇದ್ದೀವಿ ಅನ್ನೋ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ನಸ್ರುಲ್ಲಾ ಬಾಯಲ್ಲಿ ಹೇಳಿಸಿದ್ದಾರೆ. ಅಷ್ಟೇ ಅಲ್ಲ,
ಕಳೆದ ವರ್ಷ ಖೈಬರ್ ಪಖ್ತೂನ್ಖ್ವಾದಲ್ಲಿ ನಡೆದ ಚೈನಾ ಇಂಜಿನಿಯರ್ಗಳ ಮೇಲಿನ ದಾಳಿಯನ್ನ ಆಫ್ಘನಿಸ್ತಾನದಲ್ಲೇ ಪ್ಲಾನ್ ಮಾಡಲಾಯಿತು. ಅವರಿಗೆ ತರಬೇತಿಯನ್ನು ಕೂಡ ಆಫ್ಘನಿಸ್ತಾನದಲ್ಲೇ ಕೊಡಲಾಯಿತು ಮತ್ತು ಆ ದಾಳಿಯಲ್ಲಿ ಬಳಕೆಯಾದ ವಾಹನದ ಡ್ರೈವರ್ ಕೂಡ ಆಫ್ಘನಿಸ್ತಾನದವನೇ ಆಗಿದ್ದ ಅನ್ನೋದನ್ನು ಕೂಡ ಪಾಕಿಸ್ತಾನದ ಸೇನೆ ಈ ನಸ್ರುಲ್ಲಾ ಅನ್ನೋ ಬಾಯಲ್ಲಿ ಹೇಳಿಸಿದೆ. ಒಟ್ಟಾರೆ ಇಲ್ಲಿ ನಾವು ಒಳ್ಳೆಯವರು, ಆದರೆ ನಮ್ಮ ಪಕ್ಕದ ಆಫ್ಘನಿಸ್ತಾನ ಇದೆ ನೋಡಿ, ಅವರು ಸರಿ ಇಲ್ಲ, ನಮ್ಮ ಮೇಲೆ ಕೂಡ ಅವರು ದಾಳಿ ಮಾಡಿಸ್ತಾ ಇದ್ದಾರೆ, ಚೈನಾ ಮತ್ತು ನಮ್ಮ ಸ್ನೇಹವನ್ನು ಕೆಡಿಸುವ ಕೆಲಸವನ್ನು ಆಫ್ಘನಿಸ್ತಾನ ಮಾಡ್ತಾ ಇದೆ, ನಾವು ಭಯೋತ್ಪಾದನೆಯ ಸಂತ್ರಸ್ತರಾಗ್ತಾ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನ ಪಾಕಿಸ್ತಾನ ಚೈನಾಗೆ ತಲುಪಿಸೋದಕ್ಕೆ ಮಾಡ್ತಾ ಇರೋ ಪ್ರಯತ್ನ ಇದು. ಇನ್ನು ಈ ಆಪರೇಷನ್ ಅಜ್ಮ್ ಎ ಇಸ್ತೆಕಾಮ್ ಅನ್ನೋದಿದೆ ನೋಡಿ, ಇದು ಭಯೋತ್ಪಾದನೆಯ ವಿರುದ್ಧ ಪಾಕಿಸ್ತಾನ ಮಾಡ್ತಾ ಇರೋ 13ನೇ ಅತಿ ದೊಡ್ಡ ಕಾರ್ಯಾಚರಣೆ. ಇದುವರೆಗೆ ಅಮೆರಿಕಾದ ಮಾತು ಕೇಳ್ಕೊಂಡು ಚೈನಾನ ಸಮಾಧಾನ ಮಾಡೋದಕ್ಕೆ ಸಾಕಷ್ಟು ಕಾರ್ಯಾಚರಣೆಗಳನ್ನ ಪಾಕಿಸ್ತಾನ ಮಾಡಿದೆ, ಆದ್ರೆ ಅಲ್ಲಿನ ಉಗ್ರವಾದವನ್ನ ಕಡಿಮೆ ಮಾಡೋದಕ್ಕೆ ಮಾತ್ರ ಸಾಧ್ಯ ಆಗಿಲ್ಲ. ಹೀಗಾಗಿನೇ ಇದು ಪಾಕಿಸ್ತಾನದ ಬಜೆಟ್ ಇದ್ದಂಗೆ ಯಾವ ಸಮಸ್ಯೆನೂ ಬಗೆಹರಿಯೋದಿಲ್ಲ, ಆದ್ರೆ ಎಲ್ಲಾ ಪರಿಹಾರಗಳು ಪೇಪರ್ ಮೇಲಿರುತ್ತವೆ ಅಂತ ಒಂದಷ್ಟು ವರದಿಗಳು ಈ ಕಾರ್ಯಾಚರಣೆಯನ್ನ ಲೇವಡಿ ಮಾಡ್ತಾ ಇರೋದು. ಗೆಳೆಯರೆ, ಇವತ್ತು TTP ಅನ್ನೋದು ಹುಟ್ಟೋದಕ್ಕೆ ಕೂಡ ಒಂಥರ ಚೈನಾನು ಕಾರಣನೇ. ನಿಮಗೆ ಈ ಹಿಂದ ಬಗ್ಗೆ ಹೇಳಿದ್ದೆ, ಇಸ್ಲಾಮಾಬಾದಲ್ಲಿ ಲಾಲ್ ಮಸ್ಜಿದ್ ಅಂತ ಒಂದು ಕೆಂಪು ಬಣ್ಣದ ಮಸೀದಿ ಇದೆ. ಅಲ್ಲಿನ ಮುಲ್ಲಾ ಕಟ್ಟರ್ ಇಸ್ಲಾಂ ಬೋಧನೆಯನ್ನ ಮಾಡೋದಕ್ಕೆ ಶುರು ಮಾಡ್ದ. ಅವನನ್ನ ಪಾಕಿಸ್ತಾನ ಈ ಅಮೆರಿಕಾದ ಮಾತು ಕೇಳ್ಕೊಂಡು ಆಫ್ಘನಿಸ್ತಾನದಲ್ಲಿ ರಷ್ಯಾದ ವಿರುದ್ಧ ಮುಜಾಹಿದೀನ್ಗಳನ್ನ ಹುಟ್ಟಾಕೋದಕ್ಕೆ ಬಳಕೆ ಮಾಡ್ತು. ಅವನು ಖೈಬರ್ ಭಾಗದ ಪಶ್ತೂನಿ ಹುಡುಗರಿಗೆ ಮದ್ರಸಾದಲ್ಲಿ ಟ್ರೈನಿಂಗ್ ಕೊಟ್ಟ. ಮುಜಾಹಿದೀನ್ಗಳು ಹುಟ್ಟಿದ್ರು, ತಾಲಿಬಾನ್ ಕೂಡ ಹುಟ್ಟಿತು. ಮುಂದೆ ಈ ಉಗ್ರ ಭಾಷಣಕೋರನ ಸಂತತಿ ಕೂಡ ಬೆಳೀತಲ್ಲ. ಅಷ್ಟೊತ್ತಿಗೆ ಆಫ್ಘನಿಸ್ತಾನದಲ್ಲಿ ಪರಿಸ್ಥಿತಿ ಬದಲಾಗಿತ್ತು. ಅಲ್ಲಿ ರಷ್ಯಾದ ಜಾಗಕ್ಕೆ ಅಮೆರಿಕ ಬಂದಿತ್ತು. ಅವರ ವಿರುದ್ಧ ತಾಲಿಬಾನಿಗಳು ಹಾಗೂ ಮುಜಾಹಿದೀನ್ಗಳು ಹೋರಾಟ ಶುರು ಮಾಡಿದ್ರು. ಈಗ ಪಾಕಿಸ್ತಾನದ ಸೇನೆ ಇಸ್ಲಾಂನ ಪರ ಇರಲಿಲ್ಲ, ಬದಲಿಗೆ ಕಾಸು ಕೊಡೋ ಅಮೆರಿಕಾದ ಪರ ಇತ್ತು. ಹೀಗಾಗಿ ಪಾಕಿಸ್ತಾನದ ಮುಲ್ಲಾಗಳಿಗೆ ಪಾಕ್ ಆಡಳಿತದ ವಿರುದ್ಧ ಸಿಟ್ಟು ಬಂತು. ಜೊತೆಗೆ ಈ ಕಟ್ಟರ್ವಾದಿಗಳು ಇಸ್ಲಾಮಾಬಾದಲ್ಲಿ ಶರಿಯಾ ಕಾನೂನು ಬರಬೇಕು ಅಂತ ಮತ್ತೊಂದು ಹೋರಾಟವನ್ನು ಶುರು ಮಾಡಿದ್ರು. ಈ ಪಾಕಿಸ್ತಾನವನ್ನ ನಿಜವಾಗ್ಲೂ ಪಾಕ್ ಮಾಡ್ತೀವಿ ಅಂತ ಹೊರಟರು. ಅಲ್ಲಿನ ಸಿನಿಮಾ ಥಿಯೇಟರ್ಗಳು, ಕ್ಯಾಸೆಟ್ ಅಂಗಡಿಗಳು, ಗಾನ ಕಚೇರಿಗಳು, ಹೀಗೆ ಎಲ್ಲದರ ಮೇಲೆ ದಾಳಿ ಮಾಡ್ತಾ ಮಾಡ್ತಾ ಚೈನಾದ ಮಸಾಜ್ ಪಾರ್ಲರ್ಗಳವರೆಗೆ ಬಂದರು. ಅಲ್ಲಿ ಕೆಲಸ ಮಾಡ್ತಾ ಇದ್ದ ಚೈನಾ ಕಾರ್ಮಿಕರ ಮೇಲೆ ದಾಳಿಗಳಾದವು. ಚೈನಾದ ಆರೋಗ್ಯ ಕಾರ್ಯಕರ್ತರನ್ನ ಅಪಹರಣಕ್ಕೀಡು ಮಾಡಿದ್ರು. ಆಗ ಎಚ್ಚೆತ್ತುಕೊಳ್ತು ಚೈನಾ. ನಮ್ಮ ಜನಾನ ಬಿಡಿಸ್ಕೊಂಡು ಬನ್ನಿ ಅಂತ ಚೈನಾ ಪಾಕಿಸ್ತಾನದ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡ್ತು. ಪಾಕ್ ಕೂಡ ಈ ಲಾಲ್ ಮಸೀದಿಯ ಮುಲ್ಲಾಗಳ ಜೊತೆ ಮಾತುಕತೆ ನಡೆಸಿ ಅಪಹರಣಕ್ಕೀಡಾದವರನ್ನ ಬಿಡಿಸಿ ಕರ್ಕೊಂಡು ಬಂತು. ಆದ್ರೆ ಚೈನಾ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಅಪಹರಣಕಾರರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಕೂತ್ಕೊಳ್ತು. ಇದು ಪಾಕಿಸ್ತಾನದ ಮತಾಂಧ ಮುಲ್ಲಾಗಳು ಹಾಗೂ ಸರ್ಕಾರದ ವಿರುದ್ಧ ಘರ್ಷಣೆಯೊಂದಕ್ಕೆ ಕಾರಣ ಆಯಿತು. ಪಾಕಿಸ್ತಾನದ ಸೈನ್ಯ ಲಾಲ್ ಮಸೀದಿ ಮೇಲೆ ದಾಳಿ ಮಾಡಬೇಕಾಗಿ ಬಂತು. ಆ ಮಸೀದಿಯೊಳಕ್ಕೆ ಸೈನಿಕರು ನುಗ್ಗಿದ್ರು. ಈ ಘಟನೆ ಪಾಕಿಸ್ತಾನದಲ್ಲಿ TTP ಅಂದ್ರೆ ತೆಹ್ರಿಕೆ ತಾಲಿಬಾನ್ ಹುಟ್ಟೋದಕ್ಕೆ ಕಾರಣ ಆಯಿತು. ಜೊತೆಗೆ ಇವತ್ತು ಅದೇ TTP ಪಾಕಿಸ್ತಾನಕ್ಕೆ ಮೈತುಂಬ ಗಾಯ ಮಾಡ್ತಾ ಇದೆ. ಹಾಗೆ ಅವರು ಇವತ್ತಿಗೂ ಚೈನಾನ ಟಾರ್ಗೆಟ್ ಮಾಡ್ಕೊಳ್ಳೋದನ್ನ ನಿಲ್ಲಿಸಿಲ್ಲ. TTP ಖೈಬರ್ ಪಖ್ತೂನ್ಖ್ವಾ ಮಾತ್ರ ಅಲ್ಲ, ಬಲೂಚಿಸ್ತಾನದಲ್ಲಿ ಕೂಡ ತುಂಬಾ ಆಕ್ಟಿವ್ ಆಗಿದೆ. ಅಲ್ಲಿ ಬಲೂಚ್ ಲಿಬರೇಷನ್ ಫ್ರಂಟ್ ಜೊತೆಗೂಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಚೈನಾ ಮತ್ತು ಆಫ್ಘನಿಸ್ತಾನದ ಗಡಿಯಲ್ಲಿ TTP ಶಿನ್ ಜಿಯಾಂಗ್ ಪ್ರಾಂತದಲ್ಲಿ ಉಗ್ರ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಪ್ರಯತ್ನ ಪಡ್ತಾ ಇರುವ ಉಯ್ಗರ್ ಪರ ಹೋರಾಟಗಾರರು ಅಂತ ಹೇಳಿಕೊಳ್ಳುವ ಟರ್ಕಿಕ್ ಉಗ್ರ ಸಂಘಟನೆಗಳಿಗೆ ಬೆಂಬಲವನ್ನು ಕೊಡ್ತಾ ಇದೆ. ಜೊತೆಗೆ ಐಸಿಸ್ ಜೊತೆ ಕೂಡ TTPಯ ಸಂಪರ್ಕಗಳಿವೆ. ಬಲೂಚಿಸ್ತಾನದಲ್ಲಿ ಚೈನಾನ ಟಾರ್ಗೆಟ್ ಮಾಡಿಕೊಂಡು ಮಾಡ್ತಾ ಇರೋ ದಾಳಿಗಳ ಹಿಂದೆ ಕೂಡ TTPನೇ ಇದೆ. ಹೀಗಾಗಿನೇ ಈ ದಾಳಿಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಮೊನ್ನೆ ಚೈನಾಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಹೋದಾಗ ಇದೇ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ನಿಮಗೆ ಹಣ ಬೇಕು ಅಂದ್ರೆ ನಮ್ಮ ಜನಕ್ಕೆ ರಕ್ಷಣೆ ಕೊಡ್ತೀರಿ ಅನ್ನೋ ನಂಬಿಕೆ ಹುಟ್ಟಿಸಿ ಅಂತ ಚೈನಾ ಹೇಳಿದೆ. ಅದರ ಪರಿಣಾಮ TTP ಮೇಲೆ ಪಾಕಿಸ್ತಾನ ದಾಳಿಗಳನ್ನು ಆರಂಭ ಮಾಡಿದೆ ಮತ್ತು ಅದಕ್ಕೆ ಆಪರೇಷನ್ ಅಜ್ಮ್ ಎ ಇಸ್ತೆಕಾಮ್ ಅನ್ನೋ ಹೆಸರನ್ನು ಕೊಟ್ಟಿದೆ. ಇದರ ಬೆನ್ನಲ್ಲೇ ಚೈನಾ ಇಲ್ಲಿ ಮಸ್ತ್ ಗೇಮ್ ಆಡ್ತಾ ಇದೆ. ಅದೇನು ಅಂದರೆ, ಈಗ ರಷ್ಯಾ, ಇರಾನ್, ಭಾರತಗಳು ಸೇರಿ ನಿರ್ಮಾಣ ಮಾಡ್ತಾ ಇರೋ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ INSTCಗೆ ರಷ್ಯಾ ಪಾಕಿಸ್ತಾನವನ್ನು ಆಹ್ವಾನಿಸುವ ಹಾಗೆ ಚೈನಾ ಮಾಡಿದೆ. ಈ ಕಾರಿಡಾರ್ ಯಾವಾಗ ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ, ಆದರೆ ಕ್ಯಾರೆಟ್ ಅಂಡ್ ಸ್ಟಿಕ್ ಸ್ಟ್ರಾಟಜಿಯನ್ನ ಇಲ್ಲಿ ಚೈನಾ, ರಷ್ಯಾಗಳು ಪಾಕಿಸ್ತಾನದ ವಿರುದ್ಧ ಪ್ರಯೋಗ ಮಾಡ್ತಾ ಇವೆ. ಉಗ್ರರನ್ನ ಮಟ್ಟ ಹಾಕದೇ ಇದ್ರೆ ನಾವು ವಾಪಸ್ ಹೋಗ್ತೀವಿ, ನಿಮಗೆ ಕಾಸು ಕೊಡೋದಿಲ್ಲ ಅಂತ ಚೈನಾ ಹೆದರಿಸ್ತಾ ಇದೆ. ಮತ್ತೊಂದು ಕಡೆ INSTCಯ ಆಸೆಯನ್ನ ರಷ್ಯಾದ ಮೂಲಕ ತೋರಿಸ್ತಾ ಪಾಕಿಸ್ತಾನವನ್ನ ಆಸೆಯ ಟ್ರ್ಯಾಪಿಗೆ ಚೈನಾ ಬೀಳಿಸ್ತಾ ಇದೆ. ಇಲ್ಲಿ ಯಾವಾಗ ಚೈನಾ, ರಷ್ಯಾ ಹಾಗೂ ಪಾಕಿಸ್ತಾನಗಳ ಸಖ್ಯ
ಹೆಚ್ಚಾಗ್ತಾ ಇದೆ ಅನ್ಸೋದಕ್ಕೆ ಶುರುವಾಯಿತೋ ಅಮೆರಿಕ ಕೂಡ ಸುಮ್ಮನೆ ಕೂತಿಲ್ಲ. ಅವರು ಮೊನ್ನೆ ಅಲ್ಲಿನ ಸಂಸತ್ತಲ್ಲೊಂದು ಸರ್ವಪಕ್ಷ ನಿರ್ಣಯವನ್ನು ಮಂಡಿಸಿದ್ದಾರೆ. ಪಾಕಿಸ್ತಾನದ ಚುನಾವಣೆಯಲ್ಲಿ ನಡೆದ ಅಕ್ರಮಗಳ ಬಗ್ಗೆ ತನಿಖೆ ಆಗಬೇಕು, ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇರುವುದು ಹಾಗೂ ಪ್ರಜಾಪ್ರಭುತ್ವದಲ್ಲಿ ಅಲ್ಲಿನ ಪ್ರಜೆಗಳೇ ಭಾಗಿಯಾಗದ ಹಾಗೆ ತಡೀತಿರೋ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕು ಅನ್ನೋ ನಿರ್ಣಯ ಅದು. ಅದನ್ನ ಅಲ್ಲಿನ ಸಂಸತ್ತು ಪಾಸ್ ಮಾಡಿದೆ ಮತ್ತು ಅಧ್ಯಕ್ಷ ಬಿಡೆನ್ ಈ ವಿಷಯದಲ್ಲಿ ಗಮನ ಹರಿಸಬೇಕು ಅಂತ ಆ ನಿರ್ಣಯದಲ್ಲಿ ಒತ್ತು ಹೇಳಲಾಗಿದೆ. ಇದರ ಪ್ರಕಾರ ಈಗ ಅಮೆರಿಕ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡುತ್ತೆ. ಆ ವರದಿ ಪಾಕಿಸ್ತಾನದ ವಿರುದ್ಧ ಬಂದರೆ ಅಮೆರಿಕದ ನಿರ್ಬಂಧಗಳು, IMF ಹಾಗೂ ಇನ್ನಿತರ ಹಣಕಾಸು ಸಂಸ್ಥೆಗಳ ನಿರ್ಬಂಧಗಳನ್ನ, FATF ನ ನಿಗಾವಣೆಯನ್ನ, ಹೀಗೆ ನಾನಾ ರೀತಿಯ ಸಮಸ್ಯೆಗಳನ್ನು ಪಾಕಿಸ್ತಾನ ಅನುಭವಿಸಬೇಕಾಗಿ ಬರುತ್ತೆ. ಇಲ್ಲಿ ಅಮೆರಿಕ ಇಂಥದ್ದೊಂದು ನಿರ್ಣಯವನ್ನು ಅಂಗೀಕರಿಸಿದ ಕೂಡಲೇ ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಜಾ ಆಸಿಫ್ ಕನಲಿದ್ದಾರೆ. ನಮ್ಮ ಆಂತರಿಕ ವಿಷಯಗಳಲ್ಲಿ ನಿರ್ಣಯ ಕೈಗೊಳ್ಳೋದಕ್ಕೆ ಅವರು ಯಾರು ಅಂತ ಕೇಳಿದ್ದಾರೆ. ಆತ ಹಾಗೂ ಮಾಧ್ಯಮಗಳ ಮುಂದೆ ಅಬ್ಬರಿಸಬಹುದೇ ಹೊರತು ಅಮೆರಿಕನ ಧಿಕ್ಕರಿಸೋದಕ್ಕೆ ಪಾಕಿಗಳಿಗೆ ಸಾಧ್ಯ ಆಗೋದಿಲ್ಲ. ಇನ್ನು ಇದರ ಪರಿಣಾಮ ಭಾರತದ ಮೇಲೆ ಹೇಗಿರುತ್ತೆ ಗೆಳೆಯರೆ? ಪಾಕಿಸ್ತಾನ ಭಯೋತ್ಪಾದನೆಯ ವಿರುದ್ಧ ಕಾರ್ಯಾಚರಣೆ ಮಾಡ್ತಾ ಇರೋದ್ರಿಂದ ಭಾರತಕ್ಕಾಗೋ ಲಾಭ ಅಂತೂ ನಯಾ ಪೈಸೆ ಇರೋದಿಲ್ಲ. ಯಾಕೆಂದ್ರೆ ಅವರು TTPಯ ವಿರುದ್ಧ ಕಾರ್ಯಾಚರಣೆ ಅಂತ ಏನು ಮಾಡ್ತಾ ಇದ್ದಾರೆ, ಇಂಥ 1 ಡಜನ್ ಕಾರ್ಯಾಚರಣೆಗಳನ್ನು ಈಗಾಗಲೇ ಮಾಡಿದ್ದಾರೆ. ಇನ್ನು ಭಾರತ ವಿರೋಧಿ ಉಗ್ರ ಸಂಘಟನೆಗಳೇನಿವೆ ಅವುಗಳನ್ನ ಅಲ್ಲಿನ ಪಾಕಿಸ್ತಾನದ ISI ಸಾಕಿ ಬಳಸ್ತಾ ಇದೆ. ಅಲ್ಲಿನ ಉಗ್ರವಾದಕ್ಕೆ 2 ಮುಖಗಳಿವೆ. ಒಂದು ಮೂಲಭೂತವಾದದ ಕಾರಣಕ್ಕೆ ಮತ್ತು ಪಾಕಿಸ್ತಾನದ ಅವಿವೇಕದಿಂದ ಹುಟ್ಟುಕೊಂಡ TTP ಅಂಥ ಸಂಘಟನೆಗಳು. ಎರಡನೆಯದು ಭಾರತದ ವಿರುದ್ಧ ಅಲ್ಲಿನ ಸೇನೆ ಹುಟ್ಟುಹಾಕಿದ ಲಷ್ಕರ್ ಜೈಷ್ನಂಥ ಸಂಘಟನೆಗಳು. ಈ ಲಷ್ಕರ್ ಜೈಷುಗಳಿಲ್ಲದೆ ಇದ್ರೆ ಭಾರತದ ವಿರುದ್ಧ ಛಾಯಾ ಸಮರ ಪಾಕಿಸ್ತಾನಕ್ಕೆ ಸಾಧ್ಯ ಆಗೋದಿಲ್ಲ. ಭಾರತದ ಜೊತೆಗೆ ಸಮಸ್ಯೆ ಮಾಡಿಕೊಳ್ಳಿಲ್ಲ ಅಂದ್ರೆ ಪಾಕಿಸ್ತಾನದ ಸೇನೆ ಮತ್ತು ಅದರ ಅಧಿಕಾರಿಗಳಿಗೆ ಅನುದಾನ ಸಿಗೋದಿಲ್ಲ, ಅವರ ಜೇಬುಗಳು ತುಂಬೋದಿಲ್ಲ. ಹೀಗಾಗಿ ಅಲ್ಲಿ ಭಾರತ ವಿರೋಧಿ ಭಯೋತ್ಪಾದನೆಯ ಹಿಂದೆ ಪಾಕಿಸ್ತಾನಿ ಸೇನೆಯ ಅಧಿಕಾರಿಗಳ ಲಾಭಗಳಿರ್ತವೆ. ಸೊ ಭಾರತದ ವಿರುದ್ಧ ಭಯೋತ್ಪಾದನೆ ಏನಿದೆ ಅದನ್ನು ಪಾಕಿಸ್ತಾನ ನಿಲ್ಲಿಸೋದಿಲ್ಲ. ಇನ್ನು ಅಲ್ಲಿನ ಆಂತರಿಕ ಉಗ್ರವಾದ, ಪಾಕಿಸ್ತಾನ ಎಲ್ಲಿಯವರೆಗೆ ಮತೀಯ ತಳಹದಿಯನ್ನ ಹಾಕೊಂಡಿರುತ್ತೋ, ಎಲ್ಲಿಯವರೆಗೆ ಅಲ್ಲಿನ ರಾಜಕಾರಣಿಗಳು ಹಾಗೂ ಸೇನೆ ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಇಸ್ಲಾಮನ್ನ, ಮತೀಯ ಮೂಲಭೂತವಾದವನ್ನ ಬಳಸ್ಕೊಳ್ತಾ ಹೋಗ್ತಾರೋ ಅಲ್ಲಿವರೆಗೆ ಅಲ್ಲಿ ಭಯೋತ್ಪಾದನೆ ಅನ್ನೋದು ಕಡಿಮೆ ಆಗೋದಿಲ್ಲ. ಹೀಗಾಗಿ ಪಾಕಿಸ್ತಾನದ ಈ ನಾಟಕ ಕೂಡ 3 ದಿನದ ಸಂತೆ ಅಂತಾರಲ್ಲ ಹಾಗೆ ನಡೆದು ತಣ್ಣಗಾಗಿ ಹೋಗುತ್ತೆ ಅಷ್ಟೇ. ಹೀಗಾಗಿ ಭಾರತ ಇಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಆದರೆ ಪಾಕಿಸ್ತಾನದ ಈ ನಾಟಕದ ಬೆನ್ನಲ್ಲೇ ಜಮ್ಮು ಕಾಶ್ಮೀರಕ್ಕೆ ನುಸುಳುವ ಉಗ್ರರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇದರ ಬಗ್ಗೆ ಭಾರತ ಎಚ್ಚರಿಕೆಯ ಕಣ್ಣಿಡಬೇಕಾಗಿ ಬರುತ್ತೆ. ಇದು ಗೆಳೆಯರೆ ಪಾಕಿಸ್ತಾನದಲ್ಲಿ ಶುರುವಾಗಿರುವ ಆಪರೇಷನ್ ಅಜ್ಮ್ ಎ ಇಸ್ತೆಕಾಮ್ ಹೆಸರಿನ ಮೆಗಾ ಡ್ರಾಮಾದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.